ಒಂದು ಕಾಲಕ್ಕೆ ಹೃದಯದ ಕಾಯಿಲೆ ಇದೆ ಅಂದ್ರೆ ಗಾಬರಿ ಆಗ್ಬಿಡೋದು. ಅಯ್ಯೋ ಇನ್ನೇನು ಮುಗೀತು, ಹಣೆ ಬರಾನೆ ಅಷ್ಟು ಅಂತ. ಆದ್ರೆ ಕರ್ಟ್ ಆಂಪ್ಲಾಟ್ಸ್ ಅಂತ ಅವರಿದ್ದವರು ಹೊಸದಾಗಿ ನಿಟಿನಾಲ್ ಮೆಶ್ ನಲ್ಲಿ ಒಳಗಡೆಗೆ ಪಾಲಿಯೆಸ್ಟರ್ ಮೆಟೀರಿಯಲ್ ನ ಸ್ಟಿಚ್ ಮಾಡಿ ಡಿವೈಸ್ ನ ಮಾಡಿದ್ರು. ಅದು ಎಳೆದಾಗ ಟ್ಯೂಬ್ ನಲ್ಲಿ ಉದ್ದಕ್ಕಾಗತ್ತೆ, ಅಲ್ಲಿ ರಿಲೀಸ್ ಮಾಡಿದಾಗ ಸೆಲ್ಫ್ ಎಕ್ಸ್ಪ್ಯಾಂಡಿಂಗ್ ಡಿವೈಸ್. ಅದನ್ನ ಫಸ್ಟ್ ನಮಗೆ ಕೊಟ್ಟು ಕೇವಲ 27,000 ರೂಪಾಯಿಗೆ ಕೊಟ್ರು. ನಾನು ಅಲ್ಲಿ ಮಿನಿಸೋಟಾ ಟ್ರೈನಿಂಗ್ ಹೋದಾಗ ಅವ್ರನ್ನ ಭೇಟಿಯಾಗಿದ್ದೆ. ಅವರು ಗ್ರೀಕ್ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಲಂಚ್ ಕೊಟ್ಟು ಬ್ರೌನ್ ಬ್ಯೂಟಿ ಅಂತ ನನಗೆ ಕಾಂಪ್ಲಿಮೆಂಟ್ ಕೊಟ್ಟು ಬೆಂಗಳೂರು ಮ್ಯಾಪ್ ಅಲ್ಲಿ ನನ್ನ ಪಿನ್ ಇಡೋಕೆ, ಪಿನ್ ಫಿಕ್ಸ್ ಮಾಡಕ್ಕೆ ಹೇಳಿದ್ರು. ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ನಾನು ಪ್ರಾರಂಭ ಮಾಡಿದೆ. ಮೊದಲು ಎದೆ ಕೊಯ್ದು ಒಳಗಡೆಗೆ ಹೋಗಿ ನೋಡಿ ಪ್ಯಾಚ್ ಕೊಟ್ಟು ಹೊಲಿಬೇಕಾಗಿತ್ತು. ಇದು ಆರಾಮಾಗಿ ಎಷ್ಟಿದೆ ಅಂತ ನೋಡ್ಕೊಂಡು ಆ ಸೈಜ್ಗೆ ಮೆಜರ್ಮೆಂಟ್ ತಗೊಂಡು ಅದಕ್ಕೆ ಫಿಕ್ಸ್ ಆಗುವ ಹಾಗೆ ಮಾಡೋದು. ಎಷ್ಟು ಚಮತ್ಕಾರಿ ಅಂತಂದ್ರೆ ಕೇವಲ 2 ಮಿಲಿಮೀಟರ್ ಗ್ರಾಯಿನ್ ನಲ್ಲಿ ನಿಕ್ ಮಾಡಿರ್ತೀವಿ. ಅದ್ರ ಮುಖಾಂತರ ತೂರ್ನಳಿಕೆದು ಗೈಡ್ ವೈರ್ ಮೇಲೆ ಇದು ಹೋಗಿ ಎಲ್ಲಿ ಹೋಲ್ ಇದೆ ಅಲ್ಲಿ ಡಿವೈಸ್ ಅನ್ನ ರಿಲೀಸ್ ಮಾಡಿ ಆ ಸ್ಕ್ರೂನ ಹೊರಗಡೆಗೆ ರಿಟರ್ನ್ ಮಾಡಿದ್ರೆ ಅದು ಡಿವೈಸ್ ಅಲ್ಲಿ ಉಳ್ಕೊಳ್ಳುತ್ತೆ. ನಮ್ದು ಫುಲ್ ಸಿಸ್ಟಮ್ ಹೊರಗಡೆ ಬರುತ್ತೆ. ಸೊ ಗಾಯ ಇಲ್ಲ. ಇವತ್ ಮಾಡಿದ್ರೆ ಮಾರನೇ ದಿನ ಮಗು ಚೆನ್ನಾಗಿರುತ್ತೆ. ಇದೇ ತರ ನಾನು ಅತ್ಯಂತ ವಿರಳವಾದಂತಹದ್ದು ಇದನ್ನ 7 ಕೇಸಸ್ ನ ಮಾಡಿ ವಿಶ್ವದಲ್ಲಿ ಪ್ರಥಮ ಬಾರಿ ಮಾಡಿದೆ. ಅದಕ್ಕೆ ಕಾರಣ ಕರ್ಟ್ ಆಂಪ್ಲಾಟ್ಸ್. ನಾನು ಕಳಿಸಿದ್ದಕ್ಕೆಲ್ಲ ಅದು ಕಸ್ಟಮ್ ಮೇಡ್ ಡಿವೈಸ್ ಮಾಡಿ ಕಳಿಸಿ ಫ್ರೀ ಆಫ್ ಕಾಸ್ಟ್ ಕೊಟ್ಟು ಇದ್ ಮಾಡ್ತಾ ಇದ್ರು. ಅವರು ಡಿವೈಸ್ ಕಳಿಸೋದು, ನಾನು ಹಾಕೋದು, ಅದು ದಾಖಲೆ ಆಗಿ ಹೋಗ್ಬಿಡೋದು. ಇದು ಹೇಗೆ ಅಂತಂದ್ರೆ ಹೋದ ವರ್ಷ ನಮ್ಗೆ ಆಲ್ ವಿಮೆನ್ ಕಾರ್ಡಿಯಾಲಜಿಸ್ಟ್, ಆವಾಗ ನಾನು ಒಬ್ಳೇ ಇದ್ದೆ ಇಡೀ ಕರ್ನಾಟಕಕ್ಕೆ. ಈಗ ಪ್ರತಿ ವರ್ಷಕ್ಕೆ 3-4 ಜನ DM ಕಾರ್ಡಿಯಾಲಜಿ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಸೊ ನಾವೇ ಒಂದು 200-300 ಜನ ಇದೀವಿ. ಅಲ್ಲಿ ಮೇರಿ ಕೋಮ್ ಅನ್ನ ಕರೆದಿದ್ರು, ಬಾಕ್ಸಿಂಗ್ ಚಾಂಪಿಯನ್, ಗೋಲ್ಡ್ ಮೆಡಲಿಸ್ಟ್ ಒಲಿಂಪಿಕ್ಸ್. ಅವಳು ಹೇಳಿದ್ಲು, ಮೈ ಬೇಬಿ ಹ್ಯಾಡ್ ಅ ಹೋಲ್ ಇನ್ ದ ಹಾರ್ಟ್ ಅಂಡ್ ದ ಡಾಕ್ಟರ್ಸ್ ಆಪರೇಟೆಡ್ ಆನ್ ದ ಬೇಬಿ and now the child is normal. I feel the doctors are like gods, they are demigods, I worship them ಅಂತ. ಕೆಳಗಡೆ ಬಂದಾಗ ನಾನು ಹೇಳಿದೆ, ಯಾಕಂದ್ರೆ ನಾನು 4.25 ಮಿನಿಟ್ನಲ್ಲೇ ಒಂದು ಹೋಲ್ ಮುಚ್ತೀನಿ. ಅವಳಿಗೆ ಹೇಳಕ್ ಹೋದೆ, ಇಫ್ ಯು ಹ್ಯಾವ್ ಟು ಬ್ರಿಂಗ್ ಯುವರ್ ಬೇಬಿ, I could have closed without surgery, without scar, without blood transfusion, without anesthesia ಅಂತ ಹೇಳ್ದೆ. ವಾವ್, ಈಸ್ ದಟ್ ಸೋ ಅಂತಂದು ಅವಳು ಕಣ್ಣು ಬಾಯಿ ಬಿಟ್ಟು ಕೇಳ್ತಾ ಇದ್ದಾಳೆ. ಆದ್ರೆ ಆ ಬಾಡಿ ಗಾರ್ಡ್ಗಳಿಗೆ ನಾವು ಮಾತಾಡ್ತಾ ಇರೋದು ಅರ್ಥ ಆಗಲ್ವಲ್ಲ, ತಳ್ತಾ ಇದ್ರು, ಹೀಗೆ ತಳ್ತಾ ಇದ್ದಾರೆ. ಅದನ್ನ ನೋಡಿ ಬೇರೆ ಹುಡುಗಿಯರು, ಅರೆ छोड़िए ना मैडम जी, उसके साथ क्या बात करना है, आप तो हमारे मेरी कोम है.